ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಮೊಸರು ಅವಲಕ್ಕಿನ ಹೇಗೆ ಮಾಡೋದು ಅಂತ. ಮೊಸರು ಅವಲಕ್ಕಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದೊಂದು ಸಮ್ಮರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಫುಡ್ಡು. ನಮ್ಮ ಮನೆಗಳಲ್ಲಂತೂ ಕಂಪಲ್ಸರಿ ಮಾಡ್ತಾರೆ ಸಮ್ಮರ್ ಶುರು ಆದರೆ. ಸೊ ಇದೊಂದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. 1 ಗ್ಲಾಸಷ್ಟು ಅವಲಕ್ಕಿನ ಕ್ಲೀನಾಗಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಅದನ್ನ ನೀರಲ್ಲಿ ನೆನೆಸಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೀರಲ್ಲಿ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಗಾಗಿರಲಿ ಅಂತ. ಅದಕ್ಕೆ ಒಂದು ಸ್ಮಾಲ್ ಟೀ ಕಪ್ಪಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀವಿ. ಆಮೇಲೆ ಅದಕ್ಕೆ ಮೊಸರು ಡೈರೆಕ್ಟಾಗಿ ಸೇರಿಸ್ಬಾರ್ದು, ಯಾಕಂದರೆ ಮೊಸರು ಹೀಟು ಅಂತ. ಮೊಸರು ಇರೋದನ್ನೇ ನಾವು ಸ್ವಲ್ಪ ಕಡಿದ್ಬಿಟ್ಟು ಮಜ್ಜಿಗೆ ಮಾಡಿ, ಅಂದರೆ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡಿ ಮೊಸರಿಗೆ ಅವಲಕ್ಕಿಗೆ ಕಲಸಿದ್ದು. ಸ್ವಲ್ಪನೇ ಕಲಿಸ್ಬೇಕು, ಯಾಕಂದರೆ ಅವಲಕ್ಕಿಗೆ ಎಷ್ಟು ಹಾಕಿದ್ರೂ ಸ್ವಲ್ಪ ಹೊತ್ತಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ, ಎಲ್ಲನೂ ಹೀರ್ಕೊಂಡ್ಬಿಡುತ್ತೆ ಅದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಮೊಸರನ್ನ ತೆಗೆದು ಸ್ವಲ್ಪ ಕಡಿದು ಮಜ್ಜಿಗೆ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀವಿ. ಆ್ಯಂಡ್ ಇದನ್ನು ಸೇರಿಸೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡಿದ್ವಿ ಮೊಸರಿಗೆ. ಯೂಸ್ ಮಾಡಿರೋ ಮೊಸರಿನ ಅಳತೆ ಹೇಳಿಬಿಡ್ತೀನಿ. 1 ಗ್ಲಾಸ್ ಗಟ್ಟಿ ಮೊಸರಿತ್ತು, ಅದನ್ನು ನಾವು 2 ಗ್ಲಾಸ್ ಆಗೋಷ್ಟು ಮಜ್ಜಿಗೆ ಥರ ಮಾಡಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡಿ ಸೇರಿಸಿರೋದು. ಇವಾಗ ಕಲಸಿರೋ ಮೊಸರು ಅವಲಕ್ಕಿಗೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಜೀರಿಗೆ ಪುಡಿ ಸೇರಿಸಿದ್ವಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ಲೈಟಾಗಿ ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಡಬೇಕು. ಅದಕ್ಕೆ ಏನಂತಂದರೆ ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಉದ್ದಿನಬೇಳೆ ಕಂಪಲ್ಸರಿ, ಯಾಕಂದರೆ ತಿಂತೇ ಇರಬೇಕಾದ್ರೆ ಉದ್ದಿನಬೇಳೆ ಒಂದು ಅಲ್ಲಲ್ಲಿ ಬರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಗೋಡಂಬಿ ಪೀಸ್ ಮಾಡಿ ಹಾಕ್ಕೊಂಡು, ಹಸಿ ಕರಿಬೇವು ಮತ್ತು ಒಣಗಿರೋ ಕೆಂಪು ಮೆಣಸಿನ್ಕಾಯಿ ಒಂದು 2-3 ಹಾಕ್ಕೊಂಡು ಸ್ವಲ್ಪ ಅದು ಕರಿಬೇವೆಲ್ಲ ಚಟ ಅಂದಮೇಲೆ ಜೀರಿಗೆನೂ ಹಾಕ್ಕೋಬೋದು ನೀವು. ನಾವು ಮೊಸರು ಅವಲಕ್ಕಿಗೂ ಹಾಕಿದ್ದೀವಿ ಸ್ವಲ್ಪ, ಆ್ಯಂಡ್ ಎಣ್ಣೆಲೂ ಸ್ವಲ್ಪ ಹಾಕಿದ್ದೀವಿ. ಅದು ಹಾಕಿದಷ್ಟು ಟೇಸ್ಟ್ ಬರುತ್ತೆ, ಜೀರಿಗೆ ಹೆಚ್ಚಿದಷ್ಟು ಟೇಸ್ಟ್ ಇರುತ್ತೆ. ಇವಾಗ ಒಗ್ಗರಣೆ ಹಾಕಿರೋದನ್ನೆಲ್ಲ ಅನ್ನಕ್ಕೆ ಕಲಿಸ್ಕೊತಾ ಇದ್ದೀವಿ. ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ದಾಳಿಂಬೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣನ್ನ ಬಿಡಿಸಿಟ್ಕೊಂಡಿದ್ದೀವಿ ಅದಕ್ಕೆ ಬೇಕಾಗಿರೋಷ್ಟು. ಸೊ ಕೊತ್ತಂಬರಿ ಹಾಕ್ತಾಯಿದ್ದೀವಿ ಈಗ. ಆಮೇಲೆ ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ವಿ, ಅದನ್ನು ಹಾಕಿದ್ದೀವಿ. 1 ಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡಿದ್ದು. ಕೊತ್ತಂಬರಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಮೇಲ್ಗಡೆ ಫ್ರೂಟ್ಸ್ ಹಾಕಿ ಸ್ವಲ್ಪ ಕಲಿಸ್ಬಿಟ್ರೆ ಮುಗೀತು. ಇನ್ನೊಂದು ಇಂಪಾರ್ಟೆಂಟಾಗಿ ಏನಂದರೆ, ಮೊಸರು ಅವಲಕ್ಕಿನ ಮಾಡಿದ ತಕ್ಷಣವೇ ತಿಂದುಬಿಡ್ಬೇಕು. ಯಾಕಂದರೆ ಅವಲಕ್ಕಿ ಸ್ವಲ್ಪ ಹೊತ್ತು ಇಟ್ಟ ತಕ್ಷಣ ಅದರಲ್ಲಿರೋ ಮೊಸರನ್ನೆಲ್ಲ ಅವಲಕ್ಕಿ ಹೀರ್ಕೊಂಡ್ಬಿಡುತ್ತೆ, ಮತ್ತು ಅದು ಗಟ್ಟಿ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ಮೊಸರನ್ನ ಸೈಡಲ್ಲಿ ಎತ್ತಿಟ್ಟಿದ್ವಿ. ಊಟ ಮಾಡೋ ಟೈಮಲ್ಲಿ ಮೊಸರನ್ನ ಹಾಕಿ ಇನ್ನೊಂದು ಸಲ ಕಲಿಸ್ಬಿಟ್ಟು ಹಾಕ್ಕೊಂಡು ತಿಂದಿದ್ದು. ಸೊ ತುಂಬಾ ಟೇಸ್ಟಿಯಾಗಿತ್ತು. ಈಗ ಈ ಬಿಜಾಪುರ, ಬಾಗಲಕೋಟೆ ಈ ಕಡೆ ಎಲ್ಲ ಹೋಟೆಲ್ಗಳಲ್ಲಿ ಈ ಸೀಸನಲ್ಲಿ ಜಾಸ್ತಿಯಾಗಿ ಜನ ತಗೊಳ್ಳೋದು ಮೊಸರು ಅವಲಕ್ಕಿನೇ. ಅವ್ರು ಅದ್ರ ಜೊತೆ ಒಂದು ಪುಟಾಣಿ ಚಟ್ನಿ ಕೊಡ್ತಾರೆ, ಅದನ್ನು ನಾವು ಮನೇಲಿ ಮಾಡಿದ್ವಿ. ಸೊ ಅದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿತ್ತು ಟೇಸ್ಟು, ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ನಾವು ಮೇಲೆ ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಂಡು ಊಟ ಮಾಡೋ ಟೈಮಲ್ಲಿ, ಯಾಕಂದರೆ ಗಟ್ಟಿಯಾಗಿಬಿಡುತ್ತದು. ಇದನ್ನು ಮಾಡಿ ಇಟ್ಟು ಒಂದು 10 ಮಿನಿಟ್ಸಿಗೆ ನಾವು ಊಟ ಮಾಡಿದ್ದು, ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡ್ವಿ. ನೀವು ಆವಾಗಲೇ ಊಟ ಮಾಡಿದ್ರೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ಒಂದು ಸಲ ಟ್ರೈ ಮಾಡಲೇಬೇಕು ಈ ಥರ ಸಮ್ಮರ್ ಸೀಸನಲ್ಲಿ. ಸೊ ಟ್ರೈ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಡಿಫ್ರೆಂಟ್ ವೀಡಿಯೋಸ್ ನೋಡಬೇಕಾದ್ರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.